ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗಿದೆ. ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ವಫ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಜಟಾಪಟಿಯೇ ನಡೆದು ಹೋಗಿದೆ. ಹಾಗೆಯೇ ವಾದ ಪ್ರತಿವಾದಕ್ಕೆ ಮೊದಲ ದಿನದ ಅಧಿವೇಶನ ಸಾಕ್ಷಿಯಾಗಿದೆ. ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಏನೆಲ್ಲ ಆಯಿತು, ಚರ್ಚೆ ಆಯಿತು. ವಫ್ ವಿಚಾರದಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು ಅಂತೇಳಿ ಪ್ರತಿಪಕ್ಷಗಳು ಪಟ್ಟು ಹಿಡಿದ್ವು. ಇದರಿಂದ ಕೆಲಕಾಲ ಸದನದಲ್ಲಿ ಸದ್ದು ಗದ್ದಲ ಉಂಟಾಯಿತು. ಇದೇ ವೇಳೆ ಬಿಜೆಪಿ ಮುಖಂಡರು ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ಪಂಚಮಸಾಲಿ ಮೀಸಲಾತಿ ಹೋರಾಟ ಹತ್ತಿಕ್ಕಿದ ಬಗ್ಗೆಯೂ ಪ್ರಸ್ತಾಪ ಆಯಿತು. ಅದಕ್ಕೆ ಸರ್ಕಾರ ಉತ್ತರ ನೀಡೋದಾಗಿ ಹೇಳಿ ವಿಷಯವನ್ನ ಮುಂದೂಡಿಕೊಂಡ್ರೆ ಒಂದ್ ಕಡೆಯಲ್ಲಿ ಜಟಾಪಟಿ ಹೇಗಿತ್ತು, ಇದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಮೊದಲ ದಿನವೇ ಕಲಾಪದಲ್ಲಿ ವಫ್ ಗದ್ದಲ. ಕುಂದಾನಗರಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ. ಮೊದಲ ದಿನದ ಕಲಾಪದಲ್ಲೇ ವಫ್ ನೋಟಿಸ್ ಗದ್ದಲ ಶುರುವಾಯಿತು. ರಾಜ್ಯಾದ್ಯಂತ ರೈತರು ವಫ್ ನೋಟಿಸ್ ವಿಚಾರದಲ್ಲಿ ಗೊಂದಲದಲ್ಲಿದ್ದಾರೆ. ಅವರಿಗೆ ಸರಿಯಾದ ಮಾಹಿತಿ ಹೋಗಬೇಕು. ಹಾಗಾಗಿ ವಫ್ ನೋಟಿಸ್ ಚರ್ಚೆಗೆ ಅವಕಾಶ ನೀಡಬೇಕು ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದರು. ಈ ವೇಳೆ ಸದನದಲ್ಲಿ ಸದ್ದು ಗದ್ದಲ ಶುರುವಾಯಿತು. ನಮ್ಮ ಅವಧಿಯಲ್ಲಿ ರೈತರಿಗೆ ನೋಟಿಸ್ ಕೊಟ್ಟಿದ್ದೀರಾ ಅಂತ ರಾಜಕಾರಣ ಮಾಡ್ತಿದ್ದೀರಾ? ಅತಿ ಹೆಚ್ಚು ನೋಟಿಸ್ ಕೊಟ್ಟಿದ್ದು ನಿಮ್ಮ ಅವಧಿಯಲ್ಲಿ. ಇದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅಂತ ಸಚಿವ ಕೃಷ್ಣ ಬೈರೇಗೌಡ ಆಕ್ರೋಶ ಹೊರಹಾಕಿದ್ರು. ನಾವು ಇದರಿಂದ ಹೊರಗೆ ಹೋಗಲ್ಲ, ಚರ್ಚೆಗೆ ಅವಕಾಶ ಕೊಡ್ತೇವೆ. ನಿಮ್ಗೆ ಮೊದಲ ದಿನವೇ ಗಲಾಟೆ ಬೇಕಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಬೇಕಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ಈ ವೇಳೆ ಬಿಜೆಪಿ ಸದಸ್ಯರು ಆಕ್ರೋಶವನ್ನ ಹೊರಹಾಕಿ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮುಂದುವರಿಸಿದ್ರು. ಈ ವೇಳೆ ಗದ್ದಲ ಜೋರಾಯಿತು. ಕೊನೆಗೆ ಸ್ಪೀಕರ್ ಕಲಾಪವನ್ನ ಮುಂದೂಡಬೇಕಾಯಿತು. ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ತಡೆ. ಸದನದ ಗಮನ ಸೆಳೆದ ಬಿಜೆಪಿ ನಾಯಕರು. ಇನ್ನು ಕಲಾಪದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟ ಹತ್ತಿಕ್ಕುವ ವಿಚಾರ ಚರ್ಚೆಗೆ ಬಂತು. ಮೀಸಲಾತಿಗಾಗಿ ನಮ್ಮ ಸಮುದಾಯ ಹೋರಾಟಕ್ಕಿಳಿದಿದೆ, ಆದ್ರೆ ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಸಮಾಧಾನವನ್ನ ಹೊರಹಾಕಿದ್ರು. ಇದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪಂಚಮಸಾಲಿ ಹೋರಾಟ ತಡೆ ಬಗ್ಗೆ ಉತ್ತರ ಕೊಟ್ಟರು. ಇನ್ನು ಇದೇ ವೇಳೆ ಹಿಂದಿನ ಸರ್ಕಾರ 2A ಮೀಸಲಾತಿ ಕೇಳಿದ್ದಕ್ಕೆ 2D ಮೀಸಲಾತಿಯನ್ನ ಕೊಡ್ತು. ಇನ್ನಾದ್ರೂ ನಮ್ಗೆ ಕೊಡಿ, OBC ಮೀಸಲಾತಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡಿ ಅಂತ ಯತ್ನಾಳ್ ಒತ್ತಾಯಿಸಿದ್ರು. ಇದಕ್ಕೆ ಉತ್ತರಿಸಿದ ಸಿಎಂ ವೀರಶೈವ ಲಿಂಗಾಯತರು 3B ಯಲ್ಲಿರ್ತಾರೆ. ಇಂದಿರಾ ಸಹನಿ ಕೇಸ್ನಲ್ಲಿ ಒಂದು ಕಮಿಷನ್ ಮಾಡಲಾಗಿದೆ. ಮೀಸಲಾತಿ ಬೇಕಾದವರು ಆಯೋಗಕ್ಕೆ ಅರ್ಜಿ ಹಾಕಬೇಕು. ಹಿಂದೆ ಇದ್ದ ಬಿಜೆಪಿ ಸರ್ಕಾರ 2A ಮೀಸಲಾತಿಯನ್ನ ಸೇರಿಸಿಲ್ಲ. ಮುಸಲ್ಮಾನರಿಗೆ ಕೊಟ್ಟಂತ 4% ಮೀಸಲಾತಿಯನ್ನ ಕಿತ್ತು ನೀಡಿತ್ತು. ಇದು ಸುಪ್ರೀಂ ಕೋರ್ಟ್ನಲ್ಲಿರೋದ್ರಿಂದ ಯಥಾಸ್ಥಿತಿ ಮುಂದುವರಿಸಲಾಗಿದೆ ಅಂತ ಸ್ಪಷ್ಟನೆಯನ್ನ ಕೊಟ್ಟರು. ಈ ವೇಳೆಯೂ ಕೆಲ ಕಾಲ ಸದನದಲ್ಲಿ ಗದ್ದಲಕ್ಕೆ ಕಾರಣವಾಯಿತು. ನೂತನ ಶಾಸಕರಿಂದ ಪ್ರಮಾಣ ವಚನ ಸ್ವೀಕಾರ. ಪ್ರತಿಜ್ಞಾವಿಧಿ ಬೋಧಿಸಿದ ಸ್ಪೀಕರ್ ಖಾದರ್. ಕಲಾಪದ ಪ್ರಾರಂಭದಲ್ಲೇ ಇತ್ತೀಚೆಗೆ ಆಯ್ಕೆಯಾದ 3 ನೂತನ ಶಾಸಕರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಸಂಡೂರಿನ ಅನ್ನಪೂರ್ಣ, ಶಿಗ್ಗಾವಿಯ ಯಾಸೀರ್ ಖಾನ್ ಪಠಾಣ್ ಹಾಗೆ ಚನ್ನಪಟ್ಟಣದ ಸಿಪಿ ಯೋಗೇಶ್ವರ್ಗೆ ಸ್ಪೀಕರ್ ಖಾದರ್ ಪ್ರತಿಜ್ಞಾವಿಧಿ ಬೋಧಿಸಿದ್ರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಯೋಗೇಶ್ವರ್ ಬಿಜೆಪಿ ಶಾಸಕರಾದ ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಬೆಲ್ಲದ್ ಸೇರಿ ಹಲವರ ಬಳಿ ತೆರಳಿ ಕೈ ಕುಲುಕಿದ್ರು. ಇದು ಬೇರೆಯದೇ ಸಂದೇಶವನ್ನು ರವಾನಿಸಿತ್ತು. ಒಟ್ನಲ್ಲಿ ಮೊದಲ ದಿನದ ಕಲಾಪದಲ್ಲಿ ವಫ್ ವಿಚಾರದಲ್ಲಿ ಚರ್ಚೆಗೆ ಸ್ಪೀಕರ್ ನಾಳೆಗೆ ಅವಕಾಶವನ್ನ ನೀಡಿದ್ದಾರೆ. ಸಂತಾಪ ಸೂಚನೆ ಬಳಿಕ ಪಂಚಮಸಾಲಿ ಮೀಸಲಾತಿ ಹೋರಾಟದ ವಿಚಾರದಲ್ಲಿ ಸಣ್ಣ ಪುಟ್ಟ ಗದ್ದಲಗಳ ಬಳಿಕ ಕಲಾಪ ಸುಸೂತ್ರವಾಗಿ ನಡೆಯಿತು. ಬಳಿಕ ಅನುಭವ ಮಂಟಪ ತೈಲವರ್ಣ ಚಿತ್ರ ಅಳವಡಿಸಿರುವ ಬಗ್ಗೆ ಅಭಿನಂದನಾ ಚರ್ಚೆ ಗಂಭೀರವಾಗಿ ನಡೆಯಿತು. ಬಳಿಕ ಪ್ರಶ್ನೋತ್ತರ ಕಲಾಪ ನಡೆಯಿತು. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಳಗಾವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.